Hello students, in this video I am going to discussing about the next concept that is called fruit and seed. Okay, so this is the last part of this topic. So ಈ ಟಾಪಿಕ್ನಾಗ ಏನೇನು ಕಂಟೆಂಟನ್ನು ಡಿಸ್ಕಷನ್ ಮಾಡಿದ್ದೀವಲ್ಲ ನಾವು, ರೂಟ್ ಸ್ಟಡಿ ಮಾಡೋದಿರ್ಬೋದು, ಸ್ಟೆಮ್ಮನ್ನು ಸ್ಟಡಿ ಮಾಡಿದ್ದೀವಿ ನಾವು, ಲೀಫನ್ನು ಸ್ಟಡಿ ಮಾಡಿದ್ದೀವಿ ನಾವು, ಫ್ಲವರನ್ನು ಸ್ಟಡಿ ಮಾಡಿದ್ದೀವಿ ರೀ, ಇಸ್ಟಿವೇಷನನ್ನು ಸ್ಟಡಿ ಮಾಡಿವಿ ನಾವು, ಇಂಪ್ಲಾಂಟೇಷನ್ ಪ್ಲಾಸಂಟೇಷನನ್ನು ಏನು ಮಾಡಿದ್ದೀವಿ ಅಂದ್ರೆ ನಾವು ಸ್ಟಡಿ ಮಾಡಿದ್ದೀವಿ ನಾವು. ನೆಕ್ಸ್ಟ್ ಎಲ್ಲ 3 ಫ್ಯಾಮ್ಲೀಸನ್ನು ಸ್ಟಡಿ ಮಾಡಿದ್ದೀವಿ ರೀ. ಆಫ್ಟರ್ ದ್ಯಾಟ್ ವಿ ಆರ್ ರೀಚಿಂಗ್ ಟು ದಿ ಫ್ರೂಟ್ ಆ್ಯಂಡ್ ಸೀಡ್. ಫ್ರೂಟ್ ಅಂದರೆ ಏನು ರೀ? ಇದು ಫ್ರೂಟ್ ಇದು ನಥಿಂಗ್ ಬಟ್ ದ ರೈಪೆನ್ಡ್ ಪಾರ್ಟ್ ಆಫ್ ದ ಓವರಿ ಅಂತ ತಕ್ಷಣ ಕರಿತೀವಿ ನಾವು. ರೈಪೆನ್ಡ್ ಪಾರ್ಟ್ ಆಫ್ ದ ಓವರಿ ಈಸ್ ನಥಿಂಗ್ ಬಟ್ ಅ ಫ್ರೂಟ್, which means that this is the stigma part. ಅಲ್ಲಿ ಸ್ಟಿಗ್ಮಾ ಪಾರ್ಟ್ ಅಂತ ತಕ್ಷಣ ಕರಿತೀವಿ ನಾವು. ಸ್ಟಿಗ್ಮಾ ಪಾರ್ಟ್, ಸ್ಟೈಲ್ ಪಾರ್ಟ್, this is the ovary part. The ripened part of the ovary, the ripened part of the ovary, the ripened part of the ovary is nothing but a fruit ಅಂತ ತಕ್ಷಣ ಕರೀತಾರೆ. This is nothing but a fruit. This fruit developed after the fertilization. ಫ್ರೂಟ್ ಯಾವಾಗ ಸಿಗ್ತದೆ ಅಂದ್ರೆ ನಿಮಗೆ ಫರ್ಟಿಲೈಸೇಷನ್ದು ಎಂಡ್ ಪ್ರಾಡಕ್ಟ್ ರೀ ಇದು ಫ್ರೂಟ್ ಆ್ಯಂಡ್ ಸೀಡ್ ನೋಡಿದ್ರಿ ಅಂದ್ರೆ ಫರ್ಟಿಲೈಸೇಷನ್ ಅದು ಏನು ರೀ ಇದು ಎಂಡ್ ಪ್ರಾಡಕ್ಟ್ ಅಂತ ತಕ್ಷಣ ಕರಿತೀವಿ ನಾವು. ದ ರೈಪೆಂಡ್ ಪಾರ್ಟ್ ಆಫ್ ದ ಓವರಿ ದಟ್ ಈಸ್ ನಥಿಂಗ್ ಬಟ್ ಅ ಫ್ರೂಟ್ ಅಂತ ತಕ್ಷಣ ಕರಿತೀವಿ ನಾವು. ಓವರಿ ವಾಲ್ ಏನದಲ್ಲ, ಈ ಓವರಿ ಎಲ್ಲ ಏನಾಗ್ತದೆ ಅಂದ್ರೆ ಫ್ರೂಟಾಗಿ ಕನ್ವರ್ಟ್ ಆಗ್ತದೆ. ಒಳಗಡೆ ಓವಿಲ್ಸ್ ಅಂತ ತಕ್ಷಣ ಏನು ಹೇಳಿದಿಲ್ಲ ನಾವಿಲ್ಲೆಲ್ಲ, ಸೊ ಓವಿಲ್ಸ್ ಏನಾಗಿ ಕನ್ವರ್ಟ್ ಆಗ್ತದೆ ಅಂದ್ರೆ ಸೀಡಾಗಿ ಕನ್ವರ್ಟ್ ಆಗ್ತದೆ. ಓವರಿ ಏನದ ರೀ ಕಂಪ್ಲೀಟ್ ಆಗಿ ಫ್ರೂಟಾಗಿ ಕನ್ವರ್ಟ್ ಆಗ್ತದೆ ರೀ. ನೆಕ್ಸ್ಟ್ ಓವಿಲ್ ಏನಾಗಿ ಕನ್ವರ್ಟ್ ಆಗ್ತದ, ದಟ್ ಈಸ್ ಕಾಲ್ ಸೀಡಾಗಿ ಕನ್ವರ್ಟ್ ಆಗ್ತದ. ಓಕೆ ರೈಟ್. ಇದ್ರಾಗ ಪಾರ್ಟ್ಸ್ ಆಫ್ ದ ಫ್ರೂಟನ್ನು ಹೇಳ್ತಾ ಹೋದಿವಿ ಅಂದ್ರೆ, ಫ್ರೂಟದು ನಾವು ಪಾರ್ಟ್ಸನ್ನು ಹೇಳ್ತಾ ಹೋದಿವಿ ಅಂದ್ರೆ ಯಾವ ಪಾರ್ಟನ್ನು ಹೇಳ್ತೀವಿ ನಾವು. ಜನರಲಿಗೆ ಫ್ರೂಟ್ ಇದ್ರೆ ನಥಿಂಗ್ ಬಟ್ ದ ರೈಪೆಂಡ್ ಪಾರ್ಟ್ ಆಫ್ ದ ಓವರಿ, ಇಟ್ ವಿಲ್ ಬಿ ಡೆವಲಪ್ಡ್ ಆಫ್ಟರ್ ದಿ ಫರ್ಟಿಲೈಸೇಷನ್. ಆಫ್ಟರ್ ದಿ ಫರ್ಟಿಲೈಸೇಷನ್ ಅಂದರೆ ಯಾವಾಗ ರೀ? ಆಫ್ಟರ್ ದಿ ಫ್ಯೂಷನ್ ಆಫ್ ಮೇಲ್ ಆ್ಯಂಡ್ ಫೀಮೇಲ್ ಗ್ಯಾಮೆಟ್. ಮೇಲ್ ಆ ಫೀಮೇಲ್ ಗ್ಯಾಮೆಟ್ ಫ್ಯೂಸ್ ಆದ ಕೂಡಲೇ ಇಲ್ಲೇನೋ ನಮ್ಗೆ ಫ್ರೂಟ್ ಅಂತ ತಕ್ಷಣ ಸಿಗ್ತದೆ. ಫೈನಲ್ ಆಗಿ ಏನು ಸಿಗ್ತದೆ ರೀ? ಸೀಡ್ ಅಂತ ತಕ್ಷಣ ಸಿಗ್ತದೆ. ದಿಸ್ ಈಸ್ ದಿ ಸ್ಟ್ರಕ್ಚರ್ ಆಫ್ ದಿ ಫ್ರೂಟ್. ಇದು ಫ್ರೂಟದ ಸ್ಟ್ರಕ್ಚರ್ ರೀ. ಯಾವ ಫ್ರೂಟ್ ಅಂತ ತಕ್ಷಣ ನಿಮ್ಗೆ ಆಲ್ರೆಡಿ ಗೊತ್ತಾಗಿರ್ಬೇಕಿದು ಯಾವ ಫ್ರೂಟ್ ರೀ? ದಟ್ ಈಸ್ ಕಾಲ್ ಮ್ಯಾಂಗೋ ಫ್ರೂಟ್ ಅಂತ ತಕ್ಷಣ ಕರಿತೀವಿ ನಾವು. ದಿಸ್ ಈಸ್ ನಥಿಂಗ್ ಬಟ್ ಅ ಮ್ಯಾಂಗೋ ಫ್ರೂಟದ ಡಯಾಗ್ರಾಮ್ ರೀ ಇದು. ಯಾವುದೇ ಒಂದು ಫ್ರೂಟನ್ನು ತೊಗೊಂಡಿವಿ ಅಂದ್ರೆ ಅದ್ರಾಗ ಡಿಫ್ರೆಂಟ್ ಪಾರ್ಟ್ಸನ್ನು ನೋಡ್ತೀವಿ ನಾವು, ಡಿಫ್ರೆಂಟ್ ಲೇಯರ್ಸನ್ನು ನೋಡ್ತೀವಿ ನಾವು. ದಟ್ ಲೇಯರ್ಸ್ ಇದು ನಥಿಂಗ್ ಬಟ್ ಅ ಫ್ರೂಟ್ ವಾಲ್. ಈಗ ಮ್ಯಾಂಗೋ ಫ್ರೂಟನ್ನು ತೊಗೊಂಡ್ರೆ ಅಂದ್ರೆ ಅದರ ಡಿಫ್ರೆಂಟ್ ಲೇಯರ್ಸನ್ನು ನೋಡ್ತೀವಿ ನಾವು. ಯಾವ್ಯಾವ್ದು ರೀ? ಹೊರಗಡೆ ಒಂದು ಲೇಯರ್ ಇರ್ತೈತಿ, ಹೊರಗಡೆ ಒಂದು ಈ ರೀತಿ ತೊಗಟಿ ಗತಿ ಇರ್ತೈತಿ ರೀ. ಅದ್ರಾಗ ಹೊರಗಡೆ ಲೇಯರ್ ಸ್ಕಿನ್ ಗತಿ ಇರ್ತೈತಿ ರೀ, ಒಂದು ಹೊರಗಡೆ ಲೇಯರ್. ಇದಕ್ಕೇನಂತ ತಕ್ಷಣ ಕರಿತೀವಿ ನಾವು ಎಪಿಕಾರ್ಪ್ ಅಂತ ತಕ್ಷಣ ಕರಿತೀವಿ ನಾವು. ಎಪಿಕಾರ್ಪ್ ಅಂದ್ರೆ ಔಟರ್ ಮೋಸ್ಟ್ ಲೇಯರ್ ಆಫ್ ದ ಫ್ರೂಟ್ ದಟ್ ಈಸ್ ಕಾಲ್ ಎಪಿಕಾರ್ಪ್ ಅಂತ ತಕ್ಷಣ ಕರಿಬೇಕು. ದ ಔಟರ್ ಮೋಸ್ಟ್ ಲೇಯರ್ ಆಫ್ ದ ಫ್ರೂಟ್ ದಟ್ ಈಸ್ ಕಾಲ್ ಎಪಿಕಾರ್ಪ್ ಅಂತ ತಕ್ಷಣ ಕರಿಬೇಕ್ರಿ. ನೆಕ್ಸ್ಟ್ ಪಾರ್ಟ್ ಆಫ್ ದಿ ಎಪಿಕಾರ್ಪ್ ಆದ್ಮೇಲೆ ಯಾವ ಪಾರ್ಟನ್ನು ಸ್ಟಡಿ ಮಾಡ್ತಾ ಹೋಗ್ತೀವಿ ನಾವು. ಆಫ್ಟರ್ ದಿ ಎಪಿಕಾರ್ಪ್ ದ ಮಿಡಲ್ ಲೇಯರ್ ದಟ್ ಈಸ್ ಕಾಲ್ ಮಿಸೋಕಾರ್ಪ್ ಅಂತ ತಕ್ಷಣ ಕರಿತೀವಿ ನಾವು. ದಿಸ್ ಈಸ್ ದಿ ಮಿಸೋಕಾರ್ಪ್ ಅಂತ ತಕ್ಷಣ ಕರಿಬೇಕು. ಔಟರ್ ಮೋಸ್ಟ್ ಲೇಯರ್ ಎಪಿಕಾರ್ಪ್ ಅಂತ ತಕ್ಷಣ ಕರಿತೀವಿ ನಾವು. ನೆಕ್ಸ್ಟ್ ಮಿಡಲ್ ಲೇಯರ್ ದಟ್ ಈಸ್ ಕಾಲ್ ಮಿಸೋಕಾರ್ಪ್ ಅಂತ ತಕ್ಷಣ ಕರಿತೀವಿ ನಾವು. ದಿಸ್ ಮಿಸೋಕಾರ್ಪ್ ಇಟ್ ಇಸ್ ಅನ್ ವೇರಿಯಿಂಗ್ ಥಿಕ್ ಅಂತ ತಕ್ಷಣ ಹೇಳ್ತೀವಿ ನಾವು. ವೇರಿಯಿಂಗ್ ಥಿಕ್ ಅಂದ್ರೆ ಸಮ್ ಫ್ರೂಟ್ನಾಗ ಮಿಸೋಕಾರ್ಪ್ ಕಂಟೆಂಟ್ ಜಾಸ್ತಿ ಕಂಡು ಬರ್ತೈತಿ, ಸಮ್ ಆಫ್ ದಿ ಫ್ರೂಟ್ ಒಳಗಡೆ ಮಿಸೋಕಾರ್ಪ್ ಕಂಟೆಂಟ್ ಏನು ಬರ್ತೈತೆ ಕಡಿಮೆ ಕಂಡು ಬರ್ತದ. ಅಂದ್ರೆ ನಾವು ಫುಡ್ಡಾಗಿ ಏನು ಯೂಸ್ ಮಾಡ್ತೀವಲ್ಲ ಮ್ಯಾಂಗೋ ಒಳಗಡೆ ಫುಡ್ಡಾಗಿ ಯೂಸ್ ಮಾಡ್ತಕ್ಕಂಥ ಪಾರ್ಟ್ ಯಾವ್ದು ಅಂದ್ರೆ ಮಿಸೋಕಾರ್ಪ್ ಅಂತ ತಕ್ಷಣ ಕರಿಬೇಕ್ರಿ. ದಿಸ್ ಇಸ್ ದಿ ಮಿಸೋಕಾರ್ಪ್. ಯಾವ ಪಾರ್ಟ್ ಜ್ಯೂಸ್ ಕಂಟೆಂಟ್ ಆಗಿ ಯೂಸ್ ಮಾಡ್ತೀವಲ್ರಿ ಯಾವ್ದ್ರಿ? ಅದು ಮಿಸೋಕಾರ್ಪ್ ಅಂತ ತಕ್ಷಣ ಕರಿಬೇಕು. ನೆಕ್ಸ್ಟ್ ಒಂದು ಇನ್ನರ್ ಮೋಸ್ಟ್ ಲೇಯರ್ ದಟ್ ಈಸ್ ಕಾಲ್ ಎಂಡೋಕಾರ್ಪ್ ಅಂತ ತಕ್ಷಣ ಕರಿಬೇಕ್ರಿ. ದಿಸ್ ಈಸ್ ದಿ ಎಂಡೋಕಾರ್ಪ್. ಹೊರಗಡೆದು ಎಪಿಕಾರ್ಪ್ ರೀ, ನಡಬಾರ್ಕಿದ್ದದ ಮಿಸೋಕಾರ್ಪ್ ರೀ, ಮಿಡಲ್ ಇದ್ದದ್ದು ಮಿಸೋಕಾರ್ಪ್ ರೀ, ಇನ್ನರ್ ಮೋಸ್ಟ್ ಇದ್ದದಕ್ಕೆ ಏನು ಕರಿಬೇಕಂದ್ರೆ ಎಂಡೋಕಾರ್ಪ್ ಅಂತ ತಕ್ಷಣ ಕರಿತೀವಿ ನಾವು. ಎಪಿಕಾರ್ಪ್, ಮಿಸೋಕಾರ್ಪ್, ಎಂಡೋಕಾರ್ಪ್. This epicarp, mesocarp, endocarp, these 3 layers together called as pericarp ಅಂತ ಕರಿತೀವಿ ನಾವು.
pericarp. Pericarp is nothing but a fruit wall. The pericarp are also called as fruit wall. S type of pericarp ನೋಡ್ತೀವಿ ನಾವು. outermost that is called epicarp ಅಂತ ತಕ್ಷಣ ನೋಡ್ತೀವಿ ರೀ. middle mesocarp ಅಂತ ತಕ್ಷಣ ನೋಡ್ತೀವಿ ನಾವು. next inner endocarp ಅಂತ ತಕ್ಷಣ ಕರಿತೀವಿ ನಾವು. this is the complete structure of the mango fruit ಅಂತ ಹೇಳ್ತಾ ಬಂದ್ವಿ ಅಂದ್ರೆ edible part ಅನ್ನು ನಾವು ಕನ್ಸಿಡರ್ ಮಾಡಬೇಕಾಗತ್ತೆ ಇಲ್ಲಿ. which one is the edible part of the mango fruit? ನಾವು ಫುಡ್ ಯೂಸ್ ಮಾಡ್ತಕ್ಕಂಥ ಪಾರ್ಟ್ ಯಾವ್ದು ರೀ ಮ್ಯಾಂಗೋ ಒಳಗಡೆ? ದಟ್ ಈಸ್ ಕಾಲ್ ಮಿಸೋಕಾರ್ಪ್ ಅಂತ ತಕ್ಷಣ ಹೇಳ್ತೀವಿ ನಾವು. ಮಿಸೋಕಾರ್ಪ್ ಏನದಲ್ಲ ಮ್ಯಾಂಗೋ ಫ್ರೂಟ್ ಒಳಗಡೆ ಎಡಿಬಲ್ ಪಾರ್ಟ್ ರೀ ಅದು. ಓಕೆ, ದಿಸ್ ಇಸ್ ಅಬೌಟ್ ದಿ ಫ್ರೂಟ್. ನೆಕ್ಸ್ಟ್ ಒನ್ ಮೋರ್ ಪಾಯಿಂಟ್. ಇನ್ ಸಮ್ ಆಫ್ ದಿ ಪ್ಲಾಂಟ್ಸ್ ದ ಫ್ರೂಟ್ ಫಾರ್ಮ್ಡ್ ವಿದೌಟ್ ಫರ್ಟಿಲೈಸೇಷನ್. ನೀವು ಬನಾನಾ ಪ್ಲಾಂಟ್ ಅದು ನೋಡಿದ್ರೆ ಅಂದ್ರೆ ಅಲ್ಲಿ ಏನಿರ್ತದೆ ರೀ, ಯಾವುದೇ ರೀತಿಯಾದಂಥ ಸೀಡ ಪ್ರೆಸೆಂಟ್ ಇರಲ್ಲ. ದ ಫ್ರೂಟ್ ಆ್ಯಂಡ್ ಒನ್ ಮೋರ್ ಥಿಂಗ್, ದೇ ಫಾರ್ಮ್ಡ್ ವಿದೌಟ್ ಫರ್ಟಿಲೈಸೇಷನ್. Okay, right. These fruit form with fertilization. Some fruit fertilization ಆಗಲಾರ್ದ ಫಾರ್ಮೇಷನ್ ಆಗ್ತಾವ್ರಿ. These fruit are mainly induced by some of the hormones. The fruit form without fertilization, that type of fruit that is called parthenocarpic fruit ಅಂತ ತಕ್ಷಣ ಕರಿತೀವಿ ನಾವು. ಅಂದ್ರೆ ಇಲ್ಲಿ ಏನು ಬರ್ದಲ್ಲ, ಇದು ಫರ್ಟಿಲೈಸ್ಡ್ ಫ್ರೂಟ್ ರೀ. ಸಮ್ ಆಫ್ ದಿ ಫ್ರೂಟ್ ಹೆಂಗೆ ಬರ್ತಾವ ಅಂದ್ರೆ ವಿದೌಟ್ ಫರ್ಟಿಲೈಸೇಷನ್ ಆಗ್ತಾವ್ರಿ. ಯಾವ ಫ್ರೂಟ್ ಫರ್ಟಿಲೈಸೇಷನ್ ಆಗಲಾರ್ದ ಫಾರ್ಮೇಷನ್ ಆಗ್ತದಲ್ಲ ಅದಕ್ಕೆ ಪಾರ್ಥೆನೋಕಾರ್ಪಿಕ್ ಫ್ರೂಟ್ ಅಂತ ತಕ್ಷಣ ಕರಿಬೇಕು. ಸೊ ದಿಸ್ ಪಾರ್ಥೆನೋಕಾರ್ಪಿಕ್ ಫ್ರೂಟ್ ಯೂಸಲಿ ದೋಸ್ ಆಲ್ ಆರ್ ದ ಸೀಡ್ಲೆಸ್ ಫ್ರೂಟ್ ಅಂತ ತಕ್ಷಣ ಕರಿತೀವಿ ನಾವು. ಸೊ ಎಕ್ಸಾಂಪಲ್ ಹೇಳ್ತಾ ಬಂದೀವಿ ಅಂದ್ರೆ ಬನಾನಾದ ಹೇಳ್ತೀವಿ ರೀ. ಹೌ ದೀಸ್ ಪಾರ್ಥೆನೋಕಾರ್ಪಿಕ್ ಫ್ರೂಟ್ ಹೆಂಗೆ ಫಾರ್ಮೇಷನ್ ಆಗ್ತದೆ? ಪಾರ್ಥೆನೋಕಾರ್ಪಿಕ್ ಫ್ರೂಟ್ ಹೆಂಗೆ ಫಾರ್ಮೇಷನ್ ಆಗ್ತದೆ? ಈ ಪಾರ್ಥೆನೋಕಾರ್ಪಿಕ್ ಫ್ರೂಟನ್ನು ಯಾವ ಫಾರ್ಮೇಷನ್ ಮಾಡ್ತಾವಂದ್ರೆ ಸಮ್ ಆಫ್ ದಿ ಗ್ರೋತ್ ಹಾರ್ಮೋನ್ಸ್ ಅಂತ ತಕ್ಷಣ ಬರ್ತಾವ್ರಿ. ಗ್ರೋತ್ ಹಾರ್ಮೋನ್ ಏನು ಮಾಡ್ತಾವ ಅಂದ್ರೆ ಪಾರ್ಥೆನೋಕಾರ್ಪಿಕ್ ಫ್ರೂಟನ್ನು ಇಂಡ್ಯೂಸ್ ಮಾಡ್ತದ. ಓಕೆ, ಸೊ ರೈಟ್, ದಿಸ್ ಇಸ್ ಅಬೌಟ್ ದಿ ಕಂಪ್ಲೀಟ್ ಕಾನ್ಸೆಪ್ಟ್ ಆಫ್ ದಿ ಫ್ರೂಟ್ ಬಗ್ಗೆ ಹೇಳ್ತಾ ಬಂದೀವಿ ಅಂದ್ರೆ. ನೆಕ್ಸ್ಟ್ ಒನ್ ದಟ್ ಈಸ್ ಕಾಲ್ ಸೀಡ್. ಸೀಡ್ ಹೇಳಿದ್ವಿ ಅಂದ್ರೆ ಸೀಡ್ ಬಗ್ಗೆ ಏನು ಹೇಳಬೇಕು ನಾವು? ಓವಿಲ್ ಇದ್ದಿದ್ದು ಏನಾಗ್ತದೆ ಅಂತೇನು ದಿಸ್ ಇಸ್ ಆ್ಯಂಡ್ ದ ಓವರಿ ಪಾರ್ಟ್ ಕನ್ವರ್ಟೆಡ್ ಇಂಟು ಫ್ರೂಟ್ ಅಂತ ತಕ್ಷಣ ಕರಿತೀವಿ ನಾವು. ಓವಿಲ್ ಏನಾಗಿ ಕನ್ವರ್ಟ್ ಆಗ್ತದೆ ರೀ? ಸೀಡಾಗಿ ಕನ್ವರ್ಟ್ ಆಗ್ತದೆ. ಸೀಡ್ ಒಳಗಡೆ ಎರಡು ಟೈಪ್ ಸೀಡ್ ಹೇಳ್ತೀವಿ ನಾವು. ಫಸ್ಟ್ one that is called monocotyledon seed ಅಂತ ತಕ್ಷಣ ಹೇಳ್ತೀವಿ ರೀ ನಾವು. ಸೆಕೆಂಡ್ one that is called first one that is called dicot seed ಅಂತ ತಕ್ಷಣ ಕರಿತೀವಿ. ದಿಸ್ ಇಸ್ ನಾಟ್ ಅ ಮೊನೋಕಾಟ್ ಸೀಡ್, ದಿಸ್ ಇಸ್ ದಿ ಡೈಕಾಟ್ ಸೀಡ್. ಫಸ್ಟ್ one that is called dicot seed ಅಂತ ತಕ್ಷಣ ಕರಿತೀವಿ ರೀ. ಸೆಕೆಂಡ್ one that is called monocot seed. ಇದು ಡೈಕಾಟ್ ಸೀಡ್ ಡಯಾಗ್ರಾಮ್ ರೀ. ಇದು ಇಲ್ಲಿ ಏನು ತೆಗೆದನಿಲ್ಲ, ದಿಸ್ ಈಸ್ ದಿ ಕಂಪ್ಲೀಟ್ ಸ್ಟ್ರಕ್ಚರ್ ಆಫ್ ದಿ ಡೈಕಾಟ್ ಸೀಡ್. ದಿಸ್ ಈಸ್ ದಿ ಕಂಪ್ಲೀಟ್ ಸ್ಟ್ರಕ್ಚರ್ ಆಫ್ ದಿ ಮೊನೋಕಾಟ್ ಸೀಡ್. ಮೊನೋಕಾಟ್ ಸೀಡ್ ಇರ್ಬೋದು, ಡೈಕಾಟ್ ಸೀಡ್ ಇರ್ಬೋದು, ಯಾವ್ಯಾವ ಪಾರ್ಟ್ಸ್ ಕಂಡು ಬರ್ತದೆ ಇದ್ರ ಬಗ್ಗೆ ನಾವು ಡೀಟೇಲ್ ಆಗಿ ಹೇಳ್ತಾ ಹೋದ್ವಿ ಒಂದು ತಿಕ್ಕೋರು ನೀವು. ಸೊ ಎಕ್ಸಾಂಪಲ್ ಫಾರ್ ದಿಸ್ ಡೈಕಾಟ್ ಸೀಡ್. ಡೈಕಾಟ್ ಸೀಡಿಗೆ ನಾವು ಯಾವ ಎಕ್ಸಾಂಪಲನ್ನು ಬರಿತೀವಿ ರೀ? ಇಲ್ಲೆಲ್ಲ ಎಕ್ಸಾಂಪಲನ್ನು ಮೆನ್ಷನ್ ಮಾಡಿ ನಾನು. ಗ್ರಾಮ್ ಇರ್ಬೋದು, ಗ್ರಾಮ್ ಅಂತ ತಕ್ಷಣ ಬರ್ದನ್ರಿ ನಾ ಇಲ್ಲ. ಗ್ರಾಮ್ ಇರ್ಬೋದು, ಪಿ ಇರ್ಬೋದು. ದೀಸ್ ಟೂ ಆರ್ ದಿ ಎಕ್ಸಾಂಪಲ್ ಫಾರ್ ದಿ ಡೈಕಾಟ್ ಸೀಡ್. ಇವೆರಡು ಡೈಕಾಟ್ ಸೀಡಿಗೆ ಎಕ್ಸಾಂಪಲ್ ರೀ. ಇದ್ರೊಳಗಡೆ ಯಾವ್ಯಾವ ಪಾರ್ಟ್ಸ್ ಅನ್ನ ನೋಡ್ತೀವಿ ನಾವು ಡೈಕಾಟ್ ಸೀಡ್ನ್ಯಾಗ? ಫಸ್ಟ್ ಒನ್ ದಟ್ ಇಸ್ ಕಾಲ್ ಕಾಟಿಲಿಡಾನ್ಸ್ ಅಂತ ತಕ್ಷಣ ನೋಡ್ತೀವಿ ನಾವು. ಕಾಟಿಲಿಡಾನ್ಸ್ ನೀವು ಗ್ರಾಮದ ನೋಡಿದ್ರೆ ಡೈಕಾಟ್ ಅಂದ್ರೆ ಏನ್ರಿ? ಎರಡು ಕಾಟಿಲಿಡಾನ್ಸ್ ಇದ್ರೆ ಡೈಕಾಟ್ ಅಂತ ತಕ್ಷಣ ಕರಿತೀವಿ. ಅದಕ್ಕೆ ದ್ವಿದಳ ಸಸ್ಯಗಳು, ಏಕದಳ ಸಸ್ಯಗಳು ಅಂತ ತಕ್ಷಣ ನೋಡಿದ್ರೆ ನೀವು ದ್ವಿದಳ ಧಾನ್ಯಗಳು, ಏಕದಳ ಧಾನ್ಯಗಳು. ದ್ವಿದಳ ಧಾನ್ಯಗಳು ಅಂದ್ರೆ ಎರಡು ಕಾಟಿಲಿಡಾನ್ಸ್ ಇರ್ತಾವ್ರಿ. ಎರಡು ಧಾನ್ಯಗಳು ಇದ್ದು ಅಂದ್ರೆ ಅದಕ್ಕೆ ದ್ವಿದಳ ಅನ್ಬೇಕು ರೀ. ಒಂದ ಈ ಥರ ಏಕದಳ ಅಂತ ತಕ್ಷಣ ಕರಿತೀವಿ ನಾವು. ಅಂದ್ರೆ ಟೂ ಕಾಟಿಲಿಡಾನ್. ಈ ಕಡೆ ಒಂದು ಕಾಟಿಲಿಡಾನ್ ಅದ, ಈ ಕಡೆ ಒಂದು ಅದ ರೀ. ದಿಸ್ ಇಸ್ ಒನ್ ಕಾಟಿಲಿಡಾನ್, ದಿಸ್ ಇಸ್ ಅನದರ್ ಕಾಟಿಲಿಡಾನ್. ಅದ್ರ ಸಂಬಂಧ ಏನು ಕರಿಬೇಕು? ಅದಕ್ಕೆ ಡೈಕಾಟಿಲಿಡಾನ್ ಅಂತ ತಕ್ಷಣ ಕರಿಬೇಕು. ಡೈಕಾಟಿಲಿಡಾನ್ಸ್. ಈ ಕಡೆ ಒಂದು ಕಾಟಿಲಿಡಾನ್ ಇರ್ತದ, ಈ ಕಡೆ ಒಂದು ಕಾಟಿಲಿಡಾನ್ ಇರ್ತದ, ಅದ್ರ ಸಂಬಂಧ ಇದಕ್ಕೆ ಡೈಕಾಟಿಲಿಡಾನ್ ಅಂತ ತಕ್ಷಣ ಕರಿತೀವಿ ನಾವು. ಸೆಂಟ್ರದಾಗ ಇಲ್ಲಿ ಏನು ಪಾರ್ಟ್ ತೆಗೆದಿಲ್ಲ, ದಿಸ್ ಪಾರ್ಟ್ ಇದು ನಥಿಂಗ್ ಬಟ್ ಎಂಬ್ರಿಯೋನಲ್ ಎಕ್ಸಿಸ್ ಅಂತ ತಕ್ಷಣ ಕರಿತಾರೆ. ಎರಡು ಕಾಟಿಲಿಡಾನ್ ನಡಬಾರ್ ಕಂಡು ಬರ್ತೈತಿ. ಈ ಕಡೆ ಒಂದು ಕಾಟಿಲಿಡಾನ್ ಅದ, ಈ ಕಡೆ ಒಂದು ಕಾಟಿಲಿಡಾನ್ ಅದ. ಸೆಂಟ್ರ್ ಪಾರ್ಟ್ನಾಗ ಏನು ಕಂಡು ಬರ್ತದ್ರಿ? ದ್ಯಾಟ್ಸ್ ನಥಿಂಗ್ ಬಟ್ ಎಂಬ್ರಿಯೋನಲ್ ಎಕ್ಸಿಸ್ ಅಂತ ತಕ್ಷಣ ಕರಿಬೇಕು. ದಿಸ್ ಈಸ್ ದಿ ಡಿಟೇಲ್ಡ್ ವರ್ಷನ್ ಆಫ್ ದ ಎಂಬ್ರಿಯೋನಲ್ ಎಕ್ಸಿಸ್. ಎಂಬ್ರಿಯೋನಲ್ ಎಕ್ಸಿಸ್ ದ ಎನ್ಲಾರ್ಜ್ಡ್ ವರ್ಷನ್ ರೀ. ಕಂಪ್ಲೀಟ್ ಇದು ಎಂಬ್ರಿಯೋನಲ್ ಎಕ್ಸಿಸ್ ಅದ ರೀ. ಈ ಎಂಬ್ರಿಯೋನಲ್ ಎಕ್ಸಿಸ್ ಒಳಗಡೆ ಸೆಂಟ್ರ್ ಪಾರ್ಟ್ದಾಗ ಏನು ಕಂಡು ಬರ್ತದೆ ರೀ? ಕಾಟಿಲಿಡಾನ್ ನರಿನೋಡ್. ಸೆಂಟರ್ ಪಾರ್ಟ್ ಏನದಲ್ಲ, ದಿಸ್ ಈಸ್ ದಿ ಕಂಪ್ಲೀಟ್ ಸ್ಟ್ರಕ್ಚರ್ ಆಫ್ ದಿ ಎಂಬ್ರಿಯೋನಲ್ ಎಕ್ಸಿಸ್. ಈ ಎಂಬ್ರಿಯೋನಲ್ ಎಕ್ಸಿಸ್ದಾಗ ಸೆಂಟರ್ ಪಾರ್ಟ್ದಾಗ ಏನು ಕಂಡು ಬರ್ತದಿಲ್ಲ? ದ್ಯಾಟ್ಸ್ ನಥಿಂಗ್ ಬಟ್ ಕಾಟಿಲಿಡಾನರಿ ನೋಡ್ ಅಂತ ತಕ್ಷಣ ಕರಿತೀವಿ ನಾವು. ದ್ಯಾಟ್ಸ್ ನಥಿಂಗ್ ಬಟ್ ಕಾಟಿಲಿಡಾನರಿ ನೋಡ್. ದಿಸ್ ಈಸ್ ದಿ ಅಬೋವ್ ದಿ ಕಾಟಿಲಿಡಾನರಿ ನೋಡ್. ಕಾಟಿಲಿಡಾನರಿ ನೋಡ್ ಮೇಲ್ಗಡೆ ಪಾರ್ಟ್ ಇದು, ಕಾಟಿಲಿಡಾನರಿ ನೋಡ್ ಕೆಳಗಡೆ ಪಾರ್ಟ್ ಇದು. ಇದು ಮೇಲ್ಗಡೆ ಪಾಠ, ಇದೇನ್ರಿ ಕೆಳಗಡೆ ಪಾರ್ಟ್ ಇದು.
ಈ ಕಾಟಿಲಿಡಾನರಿ ನೋಡ ಮತ್ತು ಪ್ಲ್ಯುಮಿಲೆ ನಡಬಾರ್ಕ್ ಇಲ್ಲಿ ಬರ್ತದ್ರ ಎಪಿಕೋಟೈಲ್ ಅಂತ ತಕ್ಷಣ ಕಂಡು ಬರ್ತದೆ ರೀ, ಎಪಿಕೋಟೈಲ್. ನೆಕ್ಸ್ಟ್ ಕಾಟಿಲಿಡಾನ ಮತ್ತು ರೇಡಿಕಲ್ ನಡಬಾರ್ಕ್ ಏನು ಕಂಡು ಬರ್ತದ್ರ ಹೈಪೋಕೋಟೈಲ್ ಅಂತ ತಕ್ಷಣ ಕಂಡು ಬರ್ತದ. ಇದು ಎಪಿಕೋಟೈಲ್ ಅಂತ ತಕ್ಷಣ ಕಂಡು ಬರ್ತದೆ ರೀ, ಹೈಪೋಕೋಟೈಲ್ ಅಂತ ತಕ್ಷಣ ಕಂಡು ಬರ್ತದ. ಕಾಟಿಲಿಡಾನದ ಮೇಲ್ಗಡೆ ತುದಿಗೆ ಏನು ಕಂಡು ಬರ್ತದೆ ರೀ, ಇಲ್ಲ ಪ್ಲ್ಯುಮಿಲೆ ಅಂತ ತಕ್ಷಣ ಕರಿತೀವಿ ನಾವು. ಆಲ್ರೆಡಿ ಪ್ಲ್ಯುಮಿಲೆ ಇಟ್ ಇಸ್ ಪಾರ್ಟ್ ಆಫ್ an embryo which produces the what shoot. ಅಂದ್ರೆ ಈ ಕಾಟಿಲಿಡಾನರಿ ಎಕ್ಸಸ್ ಒಳಗಡೆ ಟಿಪ್ನ್ಯಾಗ ಏನಿರ್ತೈತಾರ ಪ್ಲ್ಯುಮಿಲೆ ಅಂತ ತಕ್ಷಣ ಪ್ರೆಸೆಂಟ್ ಇರ್ತದೆ ರೀ. ದಿಸ್ ಪ್ಲ್ಯುಮಿಲೆ ಮೇನ್ಲಿ ಹೆಲ್ಪ್ ಫಾರ್ ದಿ ಪ್ರೊಡಕ್ಷನ್ ಆಫ್ ದಿ ಶೂಟ್ ಪ್ರೊಡಕ್ಷನ್ ಮಾಡಕ್ಕೆ ಹೆಲ್ಪ್ ಮಾಡ್ತದ. ನೆಕ್ಸ್ಟ್ ಒನ್ ರೆಡಿಕಲ್ ಪಾರ್ಟ್ ಅಂತ ತಕ್ಷಣ ಕಂಡು ಬರ್ತದ. ದಿಸ್ ರೆಡಿಕಲ್ ಪಾರ್ಟ್ ಮೇನ್ಲಿ ರೆಸ್ಪಾನ್ಸಿಬಲ್ ಫಾರ್ ದಿ ಪ್ರೊಡಕ್ಷನ್ ಆಫ್ ದಿ ರೂಟ್ ಫಾರ್ಮೇಷನ್ ಮಾಡಕ್ಕೆ ಹೆಲ್ಪ್ ಮಾಡ್ತೈತಿ. ಭಾಳ ಸಿಂಪಲ್ ರೀ. ಅಲ್ಲಿ ಪ್ಲ್ಯುಮಿಲೆ ಅಂತ ತಕ್ಷಣ ಬರ್ದೆ ನಾನು ಪ್ಲ್ಯುಮಿಲೆ ಪಾರ್ಟ್ದಿಂದ ಯಾವಾಗಲೂ ಏನು ಫಾರ್ಮೇಷನ್ ಆಗ್ತದ, ಶೂಟ್ ಫಾರ್ಮೇಷನ್ ಆಗ್ತಾ ಹೋಗ್ತಿರ್ತದ ರೀ. ರೆಡಿಕಲ್ ಪಾರ್ಟ್ದಿಂದ ಏನು ಫಾರ್ಮೇಷನ್ ಆಗ್ತಾ ಹೋಗ್ತಿರ್ತದ, ರೂಟ್ ಫಾರ್ಮೇಷನ್ ಆಗ್ತಾ ಹೋಗ್ತಿರ್ತದ. ಅದ್ರ ಸೊ ಇದು ಕಂಪ್ಲೀಟ್ ಎಂಬ್ರಿಯೋ ರೀ, ಎಂಬ್ರಿಯೋನಲ್ ಆಕ್ಸಿಸ್ ರೀ ಇದು. ಇದ್ರಾಗ ರೆಡಿಕಲ್ ಪಾರ್ಟ್ ಅಂತ ತಕ್ಷಣ ಕಂಡು ಬರ್ತದ, ರೂಟ್ ಪ್ರೊಡಕ್ಷನ್ ಮಾಡ್ತಕ್ಕಂಥ ಪಾರ್ಟ್ ಕಂಡು ಬರ್ತದೆ ರೀ, ಶೂಟ್ ಪ್ರೊಡಕ್ಷನ್ ಮಾಡ್ತಕ್ಕಂಥ ಪಾರ್ಟ್ ಕಂಡು ಬರ್ತದ. ಯಾವುದೇ ಒಂದು ಸೀಡನ್ನು ನೀವು ಅಬ್ಸರ್ವ್ ಮಾಡ್ತಾ ಬಂದ್ರಿ ಅಂದ್ರೆ ಅದನ್ನು ನಾವು ಸಾಯಿಲ್ದಾಗ ಹಾಕಿದ ಕೂಡ ಏನಾಗಕ್ಕೆ ಸ್ಟಾರ್ಟ್ ಆಗ್ತದೆ ರೀ, ಅದು ಜರ್ಮಿನೇಷನ್ ಆಗಕ್ಕೆ ಸ್ಟಾರ್ಟ್ ಆಗ್ತದೆ. ಸೊ ಎದಕ್ಕೆ ಜರ್ಮಿನೇಷನ್ ಆಗಕ್ಕೆ ಸ್ಟಾರ್ಟ್ ಆಗ್ತದ, ಎಸ್ ಶೂಟ್ ಪ್ರೊಡಕ್ಷನ್ ಮಾಡ್ತಕ್ಕಂಥ ಪಾರ್ಟ್ ಇರ್ತದೆ. ಎದಕ್ಕೆ ರೂಟ್ ಫಾರ್ಮೇಷನ್ ಆಗಕ್ಕೆ ಸ್ಟಾರ್ಟ್ ಆಗತ್ತೆ, ರೂಟನ್ನು ಪ್ರೊಡಕ್ಷನ್ ಮಾಡ್ತಕ್ಕಂಥದ್ದು ಪಾರ್ಟ್ ಇರ್ತದೆ. ಓಕೆ, ಸೊ ದಿಸ್ ಈಸ್ ದಿ ಕಂಪ್ಲೀಟ್ ಸ್ಟ್ರಕ್ಚರ್ ಆಫ್ ದಿ ಡೈಕಾಟ್ ಸೀಡ್ ಅಂತ ತಕ್ಷಣ ಕರಿತೀವಿ ನಾವು. ಸೊ ಇಲ್ಲೊಂದು ಎಕ್ಸಾಂಪಲ್ ಇಲ್ಲೊಂದು ತೆಗೆದಿದ್ದೇನೆ ರೀ ನಾ ಡಿಟೇಲ್ಡ್ ವರ್ಷನ್ ಇದ್ರದ. ದಿಸ್ ಇಸ್ ದಿ ಗ್ರಾಮ್ ಸೀಡ್ ರೀ. ಹೊರಗಡೆ ಏನಿರ್ತದಿಲ್ಲ ಮೈಕ್ರೋಫೈಲ್ ಅಂತ ತಕ್ಷಣ ಇರ್ತದ. ನೆಕ್ಸ್ಟ್ ಒಂದು ಹೈಲಮ್ ಅಂತ ತಕ್ಷಣ ಎರಡು ಸ್ಕಾರ್ ಆನ್ ದಿ ಸೀಡ್. ಹೈಲಮ್ ಇಸ್ ನಥಿಂಗ್ ಬಟ್ ಸ್ಕಾರ್ ಆನ್ ದಿ ಸೀಡ್ ವೇರ್ ದ ಸೀಡ್ ಅಟ್ಯಾಚ್ ಟು ದಿ ಫ್ರೂಟ್ ವಾಲ್ ಅಂತ ತಕ್ಷಣ ಕರಿತೀವಿ ನಾವು. ದ ಡೆವಲಪಿಂಗ್ ಸೀಡ್ ಅಟ್ಯಾಚ್ ಟು ದಿ ಫ್ರೂಟ್ ವಾಲ್. ಸೊ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ನೀವು ಜಾಸ್ತಿ ಎಲ್ಲಿ ಕಲಿತಿರೋದ್ರ ಸೆಕೆಂಡ್ ಇಯರ್ ಸೆಕ್ಶುವಲ್ ರಿಪ್ರೊಡಕ್ಷನ್ ಇನ್ ಫ್ಲವರಿಂಗ್ ಪ್ಲಾಂಟ್ ಅಂತ ತಕ್ಷಣ ಟಾಪಿಕ್ ಅದ. ಸೊ ಅದ್ರಾಗ ಇದ್ರ ಬಗ್ಗೆ ಎಲ್ಲ ಏನು ಡಿಸ್ಕಷನ್ ಅದ. ಓಕೆ, ಸೊ ನೆಕ್ಸ್ಟ್ ದಿಸ್ ಈಸ್ ದಿ ಕಂಪ್ಲೀಟ್ ಸ್ಟ್ರಕ್ಚರ್ ಆಫ್ ದಿ ಡೈಕಾಟ್ ಸೀಡ್. ಏನೇನು ನೋಡಿದ್ವಿ ನಾವು, ಎರಡು ಕಾಟಿಲಿಡಾ ನೋಡಿದ್ವಿ ನಾವು. ಸೆಂಟ್ರ್ ಪಾರ್ಟ್ದಾಗ ಎಂಬ್ರಿಯೋನಲ್ ಎಕ್ಸಿಸ್ ಅಂತ ತಕ್ಷಣ ನೋಡಿದ್ವಿ ನಾವು. ಎಂಬ್ರಿಯೋನಲ್ ಎಕ್ಸಿಸ್ ಒಳಗಡೆ ಟಿಪ್ನ್ಯಾಗ ಪ್ಲ್ಯುಮಿಲೆ ಅಂತ ತಕ್ಷಣ ಕಂಡು ಬರ್ತೈತೆ ರೀ, ಅದು ಶೂಟ್ ಫಾರ್ಮೇಷನ್ ಮಾಡಕ್ಕೆ ಹೆಲ್ಪ್ ಮಾಡ್ತೈತಿ. ರೆಡಿಕಲ ಲೋವರ್ ಪೊಸಿಷನ್ದಾಗ ಕಂಡು ಬರ್ತದೆ ರೀ, ಅದು ರೂಟ್ ಫಾರ್ಮೇಷನ್ ಮಾಡಕ್ಕೆ ಹೆಲ್ಪ್ ಮಾಡ್ತದೆ ರೀ. ಸೆಂಟ್ರ್ ಪಾರ್ಟ್ನಾಗ ಕಾಟಿಲಿಡಾ ನೋಡ್ ಅಂತ ತಕ್ಷಣ ಕಂಡು ಬರ್ತದ. ಬಿಲೋ ದಿ ಕಾಟಿಲಿಡಾ ನೋಡ್ ಹೈಪೋಕೋಟೈಲ, ಅಬೋ ದಿ ಕಾಟಿಲಿಡಾ ನೋಡ್ ದಟ್ ಇಸ್ ಕಾಲ್ಡ್ ಎಪಿಕೋಟೈಲ್ ಅಂತ ತಕ್ಷಣ ಕಂಡು ಬರ್ತದ. ಓಕೆ, ಸೊ ಎಕ್ಸಾಂಪಲ್ ಫಾರ್ ದಿಸ್ ಡೈಕಾಟ್ ಸೀಡ್ ಗ್ರಾಮೆನ್ ಪಿ ಅಂತ ತಕ್ಷಣ ಕರಿತೀವಿ ನಾವು. The finally next one that is called monocot seed. Example for this monocot seed ನೋಡೋದ್ರಿಂದ ಹೇಳಬೇಕಿದೆ, ನೋಡೋದ್ರಿಂದ ಹೇಳಬೇಕ್ರಿ. ಅಂತ ಕ್ಯಾರೆಕ್ಟ್ರನ್ನು ಅಬ್ಸರ್ವ್ ಮಾಡ್ತಾ ಬರತ್ತೀವಿ ನಾವಿಲ್ಲ, ಮಾರ್ಫಾಲಜಿಕಲ್ ಕ್ಯಾರೆಕ್ಟರ್ ಅಬ್ಸರ್ವ್ ಮಾಡ್ತಾ ಬರತ್ತೀವಿ ರೀ. ದಿಸ್ ಈಸ್ ದಿ ಲಾಸ್ಟ್ ಕಾನ್ಸೆಪ್ಟ್. ಇದನ್ನೊಂದು ಹೇಳಿದ್ರೆ ಮುಗೀತು ರೀ. ಓಕೆ, ಇದನ್ನು ನಾವು ಮೇಜ್ ಸೀಡ್ದ ಎಕ್ಸಾಂಪಲ್ ಹೇಳ್ತಾ ಬರತ್ತೀವಿ ನಾವು. ರೈಟ್, ದಿಸ್ ಈಸ್ ದಿ ಸ್ಟ್ರಕ್ಚರ್ ಆಫ್ ದಿ ಮೊನೊಕಾಟ್ ಸೀಡ್. ಎಕ್ಸಾಂಪಲ್ ಫಾರ್ ದಿಸ್ ಮೊನೊಕಾಟ್ ಸೀಡ್ ದಟ್ ಇಸ್ ಕಾಲ್ಡ್ ವೀಟ್ ಇರ್ಬೋದು, ವೀಟ್. ಸೆಕೆಂಡ್ ಒನ್ ಮೇಜ್. ವೀಟ್ ಆ್ಯಂಡ್ ಮೇಜ್ ಆರ್ ದಿ ಎಕ್ಸಾಂಪಲ್ ಫಾರ್ ದಿ ಮೊನೊಕಾಟ್ ಸೀಡ್. ಬಟ್ ಡಯಾಗ್ರಾಮೆಟಿಕಲಿ ರೀಪ್ರೆಸೆಂಟೇಷನ್ ಯಾವ್ದು ಮಾಡೀನಿ ಅಂದ್ರೆ ನಾನು ವೀಟ್ ಮಾಡಿದ್ದೆ, ಸಾರಿ ಮೇಜನ್ನು ಮಾಡಿದ್ದೇನೆ. ಡಯಾಗ್ರಾಮ್ ಎದುರು ತೆಗೆದೇನೆ ನಾನು ಮೇಜ್ ಸೀಡ್ ಇದೆ, ಮೇಕೆಜೋಳ ಅಂತ ತಕ್ಷಣ ಕರಿತಿರ್ಬೋದತ್ತೇನು ರೀ, ಅದ್ರ ಡಯಾಗ್ರಾಮ್ ಇದು. ದಿಸ್ ಈಸ್ ದಿ ಕಂಪ್ಲೀಟ್ ಸ್ಟ್ರಕ್ಚರ್ ಆಫ್ ದಿ ಮೇಜ್ ಸೀಡ್ ಅಂತ ತಕ್ಷಣ ಕರಿಬೇಕು ನಾವು. ಏನೇನು ಕಂಟೆಂಟ್ ಕಂಡು ಬರ್ತದ ಸೀಡ್ನ್ಯಾಗ, ಯಾವ ಪಾರ್ಟ್ಸ್ ಕಂಡು ಬರ್ತದ. ರೈಟ್, ದಿಸ್ ಈಸ್ ದಿ ಕಂಪ್ಲೀಟ್ ಸ್ಟ್ರಕ್ಚರ್ ಆಫ್ ದಿ ಮೊನೊಕಾಟ್ ಸೀಡ್ ದಟ್ ಈಸ್ ಕಾಲ್ಡ್ ಮೇಜ್ ಸೀಡ್. The outermost covering of this maize seed, the outermost covering of the seed. For example, this is the structure of the seed ಅಂತ ತಕ್ಷಣ ತೆಗಿರೋ ನಾವಿಲ್ಲ. This is the structure of the seed. The outermost covering of the seed, this is the structure of the maize seed ಅನ್ನು ನಾವು ತೆಗಿತಾ ಬಂದೀವಿ ಅಂದ್ರೆ the outermost covering of the seed, this is the outermost covering of the seed. This outermost covering of the seed is nothing but a seed coat ಅಂತ ತಕ್ಷಣ ಕರಿಬೇಕು. The outermost covering of the seed that is called seed coat. This seed coat generally fused with the fruit wall. ಸೀಡ್ ಕೋಟ ಸೊ ಯಾವುದಕ್ಕೆ ಅಟ್ಯಾಚ್ಮೆಂಟ್ ಆಗಿರ್ತದೆ ಇದ ಫ್ರೂಟ್ ವಾಲಿಗೆ ಅಟ್ಯಾಚ್ಮೆಂಟ್ ಆಗಿರ್ತದೆ. ಓಕೆ, ರೈಟ್. ದ ಔಟರ್ ಮೋಸ್ಟ್ ಕವರಿಂಗ್ ಆಫ್ ದ ಸೀಡ್ ದಟ್ ಈಸ್ ಕಾಲ್ಡ್ ಸೀಡ್ ಕೋಟ್ ಅಂತ ತಕ್ಷಣ ಕರಿತೀವಿ ನಾವು. ದಿ ಸೀಡ್ ಕೋಟ್ ಜನರಲಿ ಫ್ಯೂಸ್ ಇರ್ತದೆ ವಾಲ್ ಆಫ್ ದಿ ಫ್ರೂಟ್ ಅಂತ ತಕ್ಷಣ ಕರಿಬೇಕು. ನೆಕ್ಸ್ಟ್ ಒನ್ ದಟ್ ಈಸ್ ಕಾಲ್ಡ್ ಅಲ್ಯೂರಾನ್ ಲೇಯರ್ ಅಂತ ತಕ್ಷಣ ಕಂಡು ಬರ್ತದೆ. ಅಲ್ಯೂರಾನ್ ಲೇಯರ್. ಸೊ ಅಲ್ಯೂರಾನ್ ಲೇಯರ್ ಇಟ್ ಇಸ್ ಅನ್ ಪ್ರೋಟೀನೇಸಿಯಸ್ ಲೇಯರ್. ಭಾಳ ಇಂಪಾರ್ಟೆಂಟ್ ರೀ ಪಾಯಿಂಟ್ ಇದು. Alluron layer, it is an proteinaceous layer which separates endosperm
ಇಲ್ಲ ಒಳಗಡೆ ಏನದ ರೀ ಎಂಡೋಸ್ಪರ್ಮ್ ಅಂತ ತಕ್ಷಣ ತೆಗೆದನ್ಯ, ಹೊರಗಡೆ ಏನು ತೆಗೆದನ್ಯ ನಾನು ಅಲ್ಯೂರಾನ್ ಲೇಯರ್ ಅಂತ ತಕ್ಷಣ ತೆಗೆದನ್ಯ. ಇದು ಅಲ್ಯೂರಾನ್ ಲೇಯರ್ ಏನು ಮಾಡಿದೆ ಅಂದ್ರೆ ಎಂಡೋಸ್ಪರ್ಮ ಮತ್ತು ಕೆಳಗಡೆ ಇದು ಅಷ್ಟು ಪಾರ್ಟ್ ಎಂಬ್ರಿಯೋದು ಹೇಳ್ತೀವಿ ನಾವು. ಇದು ದಿಸ್ ಈಸ್ ದಿ ಕಂಪ್ಲೀಟ್ ಎಂಬ್ರಿಯೋ ಪಾರ್ಟ್. ಇದು ಎಂಬ್ರಿಯೋ ಪಾರ್ಟ್ ಅದನ್ನು ಹೇಳ್ತಾ ಬಂದೀವಿ ಅಂದ್ರೆ. ಸೊ ಅಲ್ಯೂರಾನ್ ಲೇಯರ್ ಇಟ್ ಇಸ್ ಅನ್ ಲೇಯರ್ ಇಟ್ ಸಪರೇಟ್ಸ್ ದಿ ಎಂಡೋಸ್ಪರ್ಮ್ ಆ್ಯಂಡ್ ಎಂಬ್ರಿಯೋ ಅಂತ ತಕ್ಷಣ ಕರಿಬೇಕು. ಇದನ್ನು ಏನು ಮಾಡಿತ್ತು ಅಂದ್ರೆ ಇದು ಕಂಪ್ಲೀಟಾಗಿ ಸಪ್ರೇಟ್ ಮಾಡಿದ. It is an proteinaceous layer which separates the endosperm and this embryo. Okay, this is the alluron layer. Next on alluron layer ಒಳಗಡೆ ಹೋದ್ರಿ ಅಂದ್ರೆ alluron layer ಕೆಳಗಡೆ ಹೋದ್ರಿ ಅಂದ್ರೆ ಎಂಡೋಸ್ಪರ್ಮ್ ಅಂತ ತಕ್ಷಣ ಕಂಡು ಬರ್ತದೆ ರೀ. ಎಂಡೋಸ್ಪರ್ಮ್ is nothing but it is an nutritive tissue ಅಂತ ತಕ್ಷಣ ಕರೀತಾ ಇರೋದು. What is that endosperm? Endosperm is nothing but a nutritive tissue. ಅಂದ್ರೆ ಸೀಡ್ ಒಳಗಡೆ ಸೀಡ್ಗೆ ನ್ಯೂಟ್ರಿಷನ್ ಕೊಡ್ತಕ್ಕಂಥದ್ದು ಒಂದು ಪಾರ್ಟ್ ಇರ್ತದೆ ರೀ, ಅದಕ್ಕೆ ಎಂಡೋಸ್ಪರ್ಮ್ ಅಂತ ತಕ್ಷಣ ಕರಿತೀವಿ ನಾವು. ಈಗ ನಾವೆಲ್ಲ ಸೀಡನ್ನು ಹೋಗಿ ಕಿಶಿಂದ ಹೊಲದಾಗ ಹಾಕಿ ಬಂದೀವಿ ಅಂದ್ರೆ ಆ ಸೀಡ್ ಜರ್ಮಿನೇಷನ್ ಆಗ್ತದೆ ರೀ. ಆ ಸೀಡ್ ಜರ್ಮಿನೇಷನ್ ಆಗಬೇಕಾಗಿತ್ತರ ಅದಕ್ಕೆ ಎನರ್ಜಿ ಅನ್ನೋದೊಂದು ಬೇಕು. ಆ ಎನರ್ಜಿ ಯಾರು ಕೊಡ್ತಾರಂದ್ರೆ ಆ ಸೀಡ್ ಒಳಗಡೆ ನ್ಯೂಟ್ರಿಟಿವ್ ಟಿಶ್ಯೂ ಅಂತ ತಕ್ಷಣ ಇರ್ತೈತಿ. ಆ ನ್ಯೂಟ್ರಿಟಿವ್ ಟಿಶ್ಯೂ ಏನು ಮಾಡ್ದೈತಾರ ಆ ಪ್ಲ್ಯುಮಿಲೆಗ ರೆಡಿಕಲ್ಗೆ ಎನರ್ಜಿನ ಕೊಡ್ತದೆ ರೀ. ಅವಾಗ ಅದು ಪ್ಲ್ಯುಮಿಲೆ ರೆಡಿಕಲ್ ಏನು ಪ್ರೊಡಕ್ಷನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತದ್ರೆ ರೂಟ್ ಆ್ಯಂಡ್ ಶೂಟನ್ನು ಪ್ರೊಡಕ್ಷನ್ ಮಾಡ್ತಾ ಬರ್ತದೆ. ಅಂದ್ರೆ ಸೀಡ್ ಒಳಗಡೆ ನ್ಯೂಟ್ರಿಟಿವ್ ಟಿಶ್ಯೂ ಇರ್ತದೆ ರೀ, ಅದಕ್ಕೆ ಎಂಡೋಸ್ಪರ್ಮ್ ಅಂತ ತಕ್ಷಣ ಕರಿತೀವಿ ನಾವು. ಈ ಎಂಡೋಸ್ಪರ್ಮ್ ಯಾವಾಗ ಯುಟಿಲೈಸೇಷನ್ ಆಗ್ತದೆ ಅಂದ್ರೆ ಯಾವಾಗ ಸೀಡ್ ಜರ್ಮಿನೇಷನ್ ಆಗಕ್ಕೆ ಸ್ಟಾರ್ಟ್ ಆಗ್ತದೆ ಅವಾಗ ಇದು ನ್ಯೂಟ್ರಿಟಿವ್ ಟಿಶ್ಯೂ ಯೂಸ್ ಆಗ್ತಾ ಹೋಗ್ತದೆ. ಓಕೆ, ಸೊ ದಿಸ್ ಎಂಡೋಸ್ಪರ್ಮ್ ಏನ್ಲಿ ಪ್ರೊಡ್ಯೂಸ್ಡ್ ಬೈ ದಿ ಟ್ರಿಪಲ್ ಫ್ಯೂಷನ್. ಸೆಕೆಂಡ್ ಇಯರ್ ಟಾಪಿಕ್ ಅದ ರೀ ಇದ್ರ ಮೇಲ್ಗಡೆ ಡಬಲ್ ಫರ್ಟಿಲೈಸೇಷನ್ ಆ್ಯಂಡ್ ಟ್ರಿಪಲ್ ಫ್ಯೂಷನ್ ಅಂತ ತಕ್ಷಣ ಕರಿತೀವಿ ನಾವು. ಟ್ರಿಪಲ್ ಫ್ಯೂಷನ್ ಆಯ್ತಂದ್ರೆ ಎಂಬ್ರಿಯೋ ಸ್ಯಾಕ್ ಒಳಗಡೆ ಅವಾಗ ಏನು ಫಾರ್ಮೇಷನ್ ಆಗ್ತದ್ರೆ ಎಂಡೋಸ್ಪರ್ಮ್ ಅಂತ ತಕ್ಷಣ ಫಾರ್ಮೇಷನ್ ಆಗ್ತದೆ. ಓಕೆ, ಸೊ ನೆಕ್ಸ್ಟ್ ಒನ್ ದಟ್ ಇಸ್ ಕಾಲ್ಡ್ ಸ್ಕುಟೆಲಮ್ ಅಂತ ತಕ್ಷಣ ಕರಿಬೇಕು ನಾವು. ಸ್ಕುಟೆಲಮ್, ವಾಟ್ ಯು ಮೀನ್ ಬೈ ದಿಸ್ ಸ್ಕುಟೆಲಮ್? ದ ಸಿಂಗಲ್ ಕಾಟಿಲಿಡಾನ್ ಪ್ರೆಸೆಂಟ್ ಇನ್ ಅ ಮೊನೊಕಾಟ್ ಸೀಡ್. ಅಂದರೆ ಡೈಕಾಟ್ದಾಗ ಏನಿರ್ತೀವಿ ನಾವು 2 ಕಾಟಿಲಿಡಾನ್ಸನ್ನು ನೋಡ್ತೇವೆ ಅಂತ ಹೇಳಿದ್ವಿ ನಾವು. ಮೊನೊಕಾಟ್ನಾಗ ಎಷ್ಟು ಕಾಟಿಲಿಡಾನ್ ನೋಡ್ತೀವಿ ನಾವು? ಸಿಂಗಲ್ ಕಾಟಿಲಿಡಾನ್. The single cotyledon present in a monocot seed that is called scutellum ಅಂತ ತಕ್ಷಣ ಕರಿಬೇಕು. Same here plumule part ಅನ್ನು ನೋಡ್ತೀವಿ ನಾವು. Plumule, this is the complete part. Embryo ದೇಹದೂರ ನಾವಿಲ್ಲ. Plumule part. Plumule it is a part of an embryo. Plumule ಅಂದ್ರೆ ಏನ್ರಿ? ಎಂಬ್ರಿಯೋದೊಳಗಡೆ ಇರ್ತಕ್ಕಂಥದ್ದು ಒಂದು ಪಾರ್ಟ್ ರೀ ಅದು. Plumule is nothing but a part of an embryo which produces the what? Shoot production ಮಾಡ್ತದೆ. ಅಂದರೆ ಈ plumule part ಅನ್ನು ತೆಗೆದೆ ನಾನು. This is the plumule, it produces the shoot. This plumule is covered by a protective layer. ಇಲ್ಲೊಂದು ಪ್ರೊಟೆಕ್ಟಿವ್ ಲೇಯರನ್ನು ತೆಗೆದನೆ ಇದು ಪ್ಲುಮಿಲೆ. ದಿಸ್ ಈಸ್ ದಿ ಪ್ಲುಮಿಲೆ. ಈ ಪ್ಲುಮಿಲೆಗೆ ಹೊರಗಡೆ ಒಂದು ಪ್ರೊಟೆಕ್ಟಿವ್ ಲೇಯರನ್ನು ಹಾಕಿದ್ರೆ ನಾನು ದಿಸ್ ಪ್ರೊಟೆಕ್ಟಿವ್ ಲೇಯರ್ ಇದು ನಥಿಂಗ್ ಬಟ್ ಎಪಿಕೋಟೈಲ್ ಅಂತ ತಕ್ಷಣ ಕರಿತೀವಿ ನಾವು. ಇಟ್ ಈಸ್ ಕಾಲ್ಡ್ ಎಪಿಕೋಟೈಲ್, ನಾಟ್ ಎಪಿಕೋಟೈಲ್, ಕೋಲಿಯೋಪ್ಟೈಲ್. ದಿಸ್ ಇಸ್ ನಥಿಂಗ್ ಬಟ್ ಕೋಲಿಯೋಪ್ಟೈಲ್, not epicotyl, coleoptile ಅಂತ ತಕ್ಷಣ ಕರಿಬೇಕ್ರಿ ಇದಕ್ಕೆ. Plumule, part of an embryo which produces the shoot. This plumule is covered by a protective layer that is called coleoptile ಅಂತ ತಕ್ಷಣ ಕರಿಬೇಕು. ಅಂದ್ರೆ ಪ್ಲ್ಯುಮಿಲೆನ ಕವರ್ ಆಗಿರ್ತಕ್ಕಂಥದ್ದು ಔಟರ್ ಮೋಸ್ಟ್ ಪ್ರೊಟೆಕ್ಟಿವ್ ಲೇಯರ್ ಅದ ರೀ. ಇದು ಪ್ಲ್ಯುಮಿಲೆ ಅದ ರೀ. ಇದನ್ನು ಕವರ್ ಆಗಿರ್ತಕ್ಕಂಥದ್ದು ಪ್ರೊಟೆಕ್ಟಿವ್ ಲೇಯರ್ಗೆ ಏನು ಕರಿತೀವಿ ನಾವು? ದಟ್ ಇಸ್ ಕಾಲ್ಡ್ ಕೋಲಿಯೋಪ್ಟೈಲ್ ಅಂತ ತಕ್ಷಣ ಕರಿತೀವಿ ನಾವು. ಫೈನಲಿ ದಟ್ ಇಸ್ ಕಾಲ್ಡ್ radical. Already you know the part of an embryo which produces the root. It is covered by a same protective layer that is called coleorhiza. ikade tagadnara this is the radical part produces the root. It is covered by a protective layer that is called coleorhiza. So coleorhiza protect the radical ಗೆ ಇದು ಪ್ರೊಟೆಕ್ಷನ್ ಅನ್ನು ಕೊಡ್ತದೆ. ಯಾವುದ್ರಿ? ಕೋಲಿಯೋರೈಸಾ. ಕೋಲಿಯೋಪ್ಟೈಲ್ ಪ್ರೊಟೆಕ್ಟ್ಸ್ ದಿ ಪ್ಲ್ಯುಮಿಲೆ. ಓಕೆ, ಭಾಳ ಸಿಂಪಲ್ ಅದ ರೀ, ಕನ್ಫ್ಯೂಷನ್ ಇಡ್ಸ್ಕೊಳಂಗಿಲ್ಲ. ಇದು ಕಂಪ್ಲೀಟಾಗಿ ಮೊನೊಕಾಟ್ ಸೀಡ್ದ ಮೇಜ್ ಸೀಡ್ದ ಡೈಗ್ರಾಮ್ ರೀ. ಇದು ಔಟ್ರ್ ಮೋಸ್ಟ್ ಕವರಿಂಗ್ ಸೀಡ್ ಕೋಟ್ ಆಗಿರ್ತದೆ, ಅದು ಫ್ರೂಟ್ ವಾಲ್ ಜೋಡಿ ಫ್ಯೂಸ್ ಆಗಿರ್ತದೆ. ನೆಕ್ಸ್ಟ್ ಅಲ್ಯೂರಾನ್ ಲೇಯರ್ ಹೇಳ್ತೀವಿ ನಾವು. ಇಟ್ ದನ್ ಪ್ರೊಟೀನೇಸಿಯಸ್ ಲೇಯರ್ ಅಂತ ತಕ್ಷಣ ಕರಿತೀವಿ ನಾವು. ನೆಕ್ಸ್ಟ್ ಒಂದು ಎಂಡೋಸ್ಪರ್ಮ್ ಅಂತ ತಕ್ಷಣ ಕರಿತೀವಿ ನಾವು. ನ್ಯೂಟ್ರಿಟಿಶ್ಯೂ ರೀ, ಸೀಡ್ ಜರ್ಮಿನೇಷನ್ ಆಗಬೇಕಾಯ್ತಾರೆ ಇದು ಎಂಡೋಸ್ಪರ್ಮ್ ಸೀಡಿಗೆ ಬೇಕು ರೀ. ನೆಕ್ಸ್ಟ್ ಒಂದು ಸಿಂಗಲ್ ಕಾಟಿಲಿಡಾನ್ ಪ್ರೆಸೆಂಟ್ ಇನ್ ಮೊನೊಕಾಟ್ ಸೀಡ್ ದಟ್ ಇಸ್ ಕಾಲ್ಡ್ ಸ್ಕುಟೆಲಮ್ ಅಂತ ತಕ್ಷಣ ಕರಿತೀವಿ ನಾವು. ನೆಕ್ಸ್ಟ್ ಒಂದು ಪ್ಲ್ಯುಮಿಲೆ, ಪಾರ್ಟ್ ಆಫ್ ಆನ್ ಎಂಬ್ರಿಯೋ ಪ್ರೊಡ್ಯೂಸಸ್ ದಿ ಶೂಟ್ ಕವರ್ಡ್ ಬೈ ಎ ಪ್ರೊಟೆಕ್ಟಿವ್ ಲೇಯರ್ ದಟ್ ಇಸ್ ಕಾಲ್ಡ್ ಕೋಲಿಯೋಪ್ಟೈಲ್. ನೆಕ್ಸ್ಟ್ ಒಂದು ಕೋಲಿಯೋರೈಸಾ. radical, part of an embryo produces the root covered by a protective layer that is called coleorhiza ಅಂತ ತಕ್ಷಣ ಕರಿತೀವಿ ನಾವು. ಓಕೆ, ಸೊ ದಿಸ್ ಈಸ್ ಯುವರ್
ಮಾರ್ಫಾಲಜಿ ಆಫ್ ಫ್ಲವರಿಂಗ್ ಪ್ಲ್ಯಾಂಟ್ಸ್ ಇದೆಲ್ಲ ಕಂಟೆಂಟ್ ಯಾವ್ದ್ರದ್ದು ಮಾರ್ಫಾಲಜಿ ಆಫ್ ಫ್ಲವರಿಂಗ್ ಪ್ಲ್ಯಾಂಟ್ಸ್ ಟಾಪಿಕ್ದ ಕಂಪ್ಲೀಟ್ ಕಂಟೆಂಟ್ ಇದು. ಐ ಹೋಪ್ ದಿಸ್ ಟಾಪಿಕ್ ಆಲ್ ಆಫ್ ಯು ಅಂಡರ್ಸ್ಟ್ಯಾಂಡ್. ಇದೆಲ್ಲ ಟಾಪಿಕ್ ಏನಾಗಿರ್ಬೋದಲ್ಲ ನಿಮ್ಗೆ ತಿಳಿದಿರ್ಬೋದು ರೀ. ಆಲ್ಮೋಸ್ಟ್ ಅಲ್ಲ ಹೆಂಗೆ ಹೇಳಿದ್ದೇನೆ ಅಂದ್ರೆ ಭಾಳ ಸಿಂಪ್ಲಿಫೈಡ್ ವರ್ಷನ್ದಾಗ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿ ಹೇಳಿದ್ದೇನೆ ರೀ. ಸಪೋಸ್ ನಿಮಗೆ ಏನಾರ ತಿಳಿದಿರ್ಲಿಕ್ಕಂದ್ರೆ ನಿಮಗೆ ಏನಾರ ಯಾವುದರ ಒಂದು ಕಾನ್ಸೆಪ್ಟ್ ತಿಳಿದಿರ್ಲಿಕ್ಕಂದ್ರೆ ನೀವು ಕ್ಲಾರಿಫಿಕೇಷನ್ ಕೂಡ ಮಾಡ್ಕೋಬೋದು ರೀ. ನಾನು ಜಸ್ಟ್ ನಂಬರ್ ಬರೆದಿರ್ತೀನಿ ನಾ ಇಲ್ಲ 8147519247. ನಿಮಗೆ ಈ ಕಾನ್ಸೆಪ್ಟ್ ತಿಳಿದಿರ್ಲಿಕ್ಕಂದ್ರೆ ನೀವೇನು ಮಾಡ್ಬೋದು ಅಂದ್ರೆ ಸೊ ಫೋನ್ ಹಚ್ಚಿ ಕೂಡ ನೀವು ಕ್ಲಾರಿಫಿಕೇಷನನ್ನು ಮಾಡ್ಕೋಬೋದು ರೀ. ಓಕೆ, ಥ್ಯಾಂಕ್ ಯು. ಇನ್ ದಿ ನೆಕ್ಸ್ಟ್ ವಿಡಿಯೋ ಐ ಆಮ್ ಗೋಯಿಂಗ್ ಟು ಡಿಸ್ಕಸಿಂಗ್ ಅಬೌಟ್ ದಿ ನೆಕ್ಸ್ಟ್ ಟಾಪಿಕ್. ಸ್ಟಿಲ್ ಥ್ಯಾಂಕ್ ಯು. ರೈಟ್.